ನಮಸ್ಕಾರ ರೀ ದೊಡ್ಡ ಮಂದಿ. ನೋಡ್ರಿ ನಮ್ಮ ಜೊತೆ ಯಾರದಾರ ಮುತ್ತು ಕರ್ನಾಳ್ ಅವರು, ನಮ್ಮ ಫ್ರೆಂಡ. ಇಲ್ಲೇ ಬೆಂಗಳೂರೊಳಗೆ ಡ್ಯೂಟಿ ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್. ನಿನ್ನೆ ಕಾಲ್ ಮಾಡಿದ್ದೆ ನಾಳೆ ಬರ್ಲಾಕೈತೀನಿ ಅಂತೇಳಿ. ಅದಕ್ಕೆ ಇವತ್ತು ಅವ್ರು ಭೇಟಿ ಆಗ್ಲಕ್ಕೆ ಬಂದಾರೆ ನಮ್ಗೆ. ಅವ್ರದ್ದೇ ಬೈಕ್ ಮ್ಯಾಗ ಒಂದು ಸ್ವಲ್ಪ ಬೆಂಗಳೂರೊಳಗೆ ಒಂದು ಸ್ವಲ್ಪ ಕೆಲಸ ಇತ್ತು ರೀ. ಅವರಿಗೆಲ್ಲ ಏರಿಯಾ ಗೊತ್ತಿರ್ತದೆ, ಅದಕ್ಕಾಗಿ ಅವ್ರಿಗೆ ಕರ್ಕೊಂಡು ಹೊಂಟೀನಿ. ಮುತ್ತು ಅವರು ಡ್ಯೂಟಿ ಜಾಯ್ನ್ ಆಗಿ 10 ವರ್ಷ ಆಯಿತು. 10 ವರ್ಷ ಆದರೂ ಈಗ ಹೊಸವಾಗಿ ಜಾಯ್ನ್ ಆದಾರಂಗೆ ಕಾಣ್ತಾರೆ ಅವರು. ನೋಡಿರಿ ಎಷ್ಟು ಭಾರಿ ಫಿಟ್ನೆಸ್ ಇಟ್ಟರೆ ಬಾಡಿ. ಈಗ 10 ವರ್ಷ ನಮ್ಮ ಕರ್ನಾಟಕ ಪೊಲೀಸ್ದಾಗ 10 ವರ್ಷ ತೆಗೆದಿರಪ್ಪ ಅಂತಂದ್ರೆ 10 ವರ್ಷನೇ ಅವ್ರ ಹೊಟ್ಟಿನೇ ಭಾಳ ಬಂದುಬಿಟ್ಟಿರ್ತದೆ. ನಮಗೆ ಭಾಳ ಖುಷಿ ಅನಿಸ್ಬಿಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಈ ಥರ ಫಿಟ್ನೆಸ್ ನೋಡಿದೆವಂದ್ರೆ. ನೋಡಿರಿ ವಿಧಾನಸೌಧ ಅದೆಲ್ಲ ತಿರುಗಾಡಿ ತೋರಿಸಿದ್ರೆ ನನಗೆ. ಬೆಂಗಳೂರು ನೋಡಿರಿ ಎಷ್ಟು ಕ್ಲೀನ್ ಅದ ಸಿಟಿ, ಎಷ್ಟು ಮಸ್ತ್ ಸಿಟಿ ಅದ. ನಾವು ಫಾರಿನೇ ಭಾರಿ ಅದ ಅಂತೀವಿ, ಇಲ್ಲಿ ನೋಡಿರಿ ಫಾರಿನ್ಕಿಂತನೂ ಭಾರಿ ಕ್ಲೀನ್ ಇಟ್ಟರು. ನನಗೊಂದು ಇನ್ಸ್ಟಾ 360 ಕ್ಯಾಮ್ರಾ ಬೇಕಾಗಿತ್ತು, ಅದಕ್ಕೆ ಅವ್ರಿಗೆ ಕರೆಸಿದ್ದೆ. ಅವರಿಗೆಲ್ಲ ಇಲ್ಲಿ ಏರಿಯಾ ಗೊತ್ತಿರ್ತದೆ, ಅಂಗಡಿಗಳದೆಲ್ಲ ಗೊತ್ತಿರ್ತಾವೆ ಅಂತೇಳಿ. ನೋಡಿರಿ ಡಿಪಾರ್ಟ್ಮೆಂಟ್ನವ್ರು ನಮ್ಮ ಜೋಡಿ ಇದ್ದರು. ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ ಬೆಂಗಳೂರೊಳಗಪ್ಪ ಅಂತಂದ್ರೆ ಗೊತ್ತಿರ್ಲಿಕ್ಕಂದ್ರೆ ನಮ್ಗೆ ಏನೂ ತೊಗೊಳ್ಳೋದೇ ಭಾಳ ಕಷ್ಟ ಆಗಿಬಿಡ್ತದೆ. ಹೇಳೋದೊಂದು ಮಾಡ್ತಾರೆ, ಕೊಡೋದೊಂದು ಮಾಡ್ತಾರೆ. ಕ್ಯಾಮ್ರಾ ತೊಗೊಂಡೆವು, ಎಲ್ಲ ಬಿಲ್ ಅದು ಎಲ್ಲ ಮಾಡಿಸಿದೆವು. 56,000 ರೂಪಾಯಿ ಕ್ಯಾಮ್ರಾ ಇತ್ತದು. ಕ್ಯಾಮ್ರಾ ಕೊಡುವಾಗ ಹೇಳಿದ್ರವರು 128 GB ಬರ್ತದೆ, ಅದ್ರ ಜೊತೆ ಮೈಕ್ ಸೆಟ್ ಅದೆಲ್ಲ ಬರ್ತದೆ ಅಂತ ಹೇಳಿದ್ರು. ಬಾಕ್ಸ್ ಅನ್ಬಾಕ್ಸಿಂಗ್ ಮಾಡಿ ನೋಡ್ತೀವಿ ನಾವು, ಅದ್ರಾಗ 128 GB ಮೆಮ್ರಿ ಇಲ್ಲ, 64 GB ಮೆಮ್ರಿ ಅದ. ಮತ್ತು ಅದಕ್ಕೆ ಮೈಕ್ ಕನೆಕ್ಟ್ ಆಗಲಾಗಿತ್ತು. ಮೈಕ್ ಕನೆಕ್ಟ್ ಆಗ್ಬೇಕಂದ್ರೆ ಏನು ಮಾಡ್ಬೇಕಂತಂದ್ರೆ ಮತ್ತೆ ಅದಕ್ಕೊಂದು ಅಡ್ಯಾಪ್ಟರ್ ತೊಗೋಬೇಕಂತ ಹೇಳಿದ್ರು. ಮತ್ತು 2,300 ರೂಪಾಯಿ. ನೀವು ಮೊದಲೇ ಯಾಕೆ ಹೇಳಿಲ್ಲಪ್ಪ ಅಂತಂದ್ರೆ, ಇಲ್ಲರಿ ಈಗ ನೀವು ತೊಗೊಳ್ಳೇಬೇಕು, ಏನೂ ಮಾಡ್ಲಿಕ್ಕೆ ಬರಲ್ಲ, ಬಿಲ್ ಆಗ್ಯದ, ಕ್ಯಾಮ್ರಾ ಆ್ಯಕ್ಟಿವ್ ಆಗ್ಯದ ಅಂತಂದ್ರೆ ಆದರೂ ಕೇಳಲಾಗಿದ್ರು ಅವರು. ಅವ್ರು ಮುತ್ತೋರು ಇದ್ರು ಅಂತೇಳಿ ನಮ್ಗೆ ಅಮೌಂಟ್ ರಿಟರ್ನ್ ಮಾಡೋದು, ಇಲ್ಲಾಂದ್ರೆ ಅಮೌಂಟ್ ರಿಟರ್ನ್ ಮಾಡ್ತಿಲ್ಲ, ಸಿಕ್ಕಾಪಟ್ಟಿ ತೊಂದರೆ ಕೊಟ್ಬಿಡ್ತಿದ್ರು ಅಂಗಡಿಯವರು. ನೋಡಿರಿ ಯಾವ ಥರ ಮಾಡ್ತಾರಂತ. ಜೊತೆಗೆ ಡಿಪಾರ್ಟ್ಮೆಂಟ್ನವ್ರು ಇದ್ದರೂ ಈ ಥರ. ಈ ನಮ್ಮಂಥವ್ರು ಹೋದ್ರೆ ಹೆಂಗೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಏನೇ ತೊಗೋಬೇಕಂದ್ರೆ ಸ್ವಲ್ಪ ವಿಚಾರ ಮಾಡಿ ತೊಗೋಬೇಕ್ರಿ ಬೆಂಗಳೂರೊಳಗೆ.